ಕನ್ನಡದಲ್ಲಿ ನಂಬರ್ 1 ಸ್ಥಾನವನ್ನು ಈಗ ಕಾಯ್ದಿರಿಸಿಕೊಂಡಿದ್ದ ಭಾಗ್ಯಲಕ್ಷ್ಮಿ ಬರ್ತಾ ಟಿ ಆರ್ ಪಿಯಲ್ಲಿ ಸ್ವಲ್ಪ ಡೌನ್ ಆಗ್ತಾ ಬಂತು ಅಂತ ಹೇಳ್ಬೋದು. ಇನ್ನು ಇಂಥ ಸೀರಿಯಲ್ನಲ್ಲಿ ಈಗ ಒಂದು ಆಘಾತಕಾರಿ ವಿಚಾರಪ್ಪ ಏನಪ್ಪ ಅಂದರೆ ಭಾಗ್ಯ ಏನಿಲ್ಲ ಅಂತ ಹೇಳ್ಬೋದು. ಆದರೆ ಏನಿದೆ ಸುದ್ದಿ ಅಂತ ನೋಡೋದು ಬನ್ನಿ. ಇನ್ನೇನು ಈಗ ಆದಿಗೆ ಇಷ್ಟಪಟ್ಟಿದ್ದಾಯಿತು, ಪ್ರೀತಿಸಾಯಿತು, ಆದಿನೇ ಮದುವೆ ಆಗ್ತಾರೆ. ಈ ರೀತಿ ಸೀರಿಯಲ್ ಮುಕ್ತವಾಗಿದೆ. ತಾಂಡವಿಗೆ ಒಂದು ಒಳ್ಳೆ ಪಾಠ ಕಲಿಸ್ದಂಗೆ ಆಗುತ್ತೆ ಅಂದ್ಕೊಂಡ್ರೆ ಲೆಕ್ಕಾಚಾರ ಎಲ್ಲ ಉಲ್ಟಾಪಟ್ಟಾಗಿ ಇವ್ರು ಮಾವನವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಮಾವನಿಗೆ ಕೊಟ್ಟಂಥ ಮಾತಿನಿಂದಾಗಿ ತಾಂಡವ್ಗೆ ಈಗ ಮದುವೆ ಆಗಲು ಹೊರಟಿದ್ದಾರೆ ಭಾಗ್ಯ ಅವರು. ಆದರೆ ಭಾಗ್ಯ ತಾಂಡವ್ಗೆ ನಿಜ ಮದುವೆ ಆಗ್ತಾರಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಆದರೆ ಕುಂಕುಮ ಇಡ್ಸ್ಕೊಳ್ಳೋರು ಸಹ ಕುಂಕುಮ ಸಹ ಇಡಿಸ್ಕೊತಿಲ್ಲ. ಬಟ್ ತಾಡಿ ಕಟ್ಸ್ಕೊತಾರೆ ಅಂತ ಎಲ್ಲರೂ ಕೂಡ ಕಾಡ್ತಂಥ ಯಕ್ಷ ಪ್ರಶ್ನೆ ಆಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ಈಗ ಬರ್ತಿರುವಂಥ ಒಂದು ವಿಚಾರ ಏನಪ್ಪ ಅಂದರೆ ಮುಂದಿನ ವಾರದಲ್ಲಿ ಅಂತಿಮ ಅಧ್ಯಾಯಗಳು ಅಂದರೆ ಅಂತಿಮ ಸಂಚಿಕೆಗಳು ಇದರಲ್ಲಿ ಪ್ರಸಾರವಾಗಲಿದೆ. ಈ ಮೂಲಕ 5 ವರ್ಷದಿಂದನೂ ಕೂಡ ಎಲ್ಲರಿಗೂ ಮನೋರಂಜನೆ ಕೊಟ್ಟಂಥ ಭಾಗ್ಯಲಕ್ಷ್ಮಿ ಸೀರಿಯಲ್ನ ಭಾಗ್ಯ ಆಗಿರ್ಬೋದು, ಬೇರೆ ಪಾತ್ರಧಾರಿಗಳಾಗಿರ್ಬೋದು, ಭಾಗ್ಯಲಕ್ಷ್ಮಿ ಸೀರಿಯಲ್ ಕೂಡ ಆಗಿರ್ಬೋದು ಮುಕ್ತಾಯದ ಹಂತಕ್ಕೆ ಬಂದು ಈಗ ಇನ್ನಿಲ್ಲವಾಗಲಿದೆ ಮುಂದಿನ ವಾರದಿಂದ ಹೇಳಬಹುದು. ಸದ್ಯ ಸಾಕಷ್ಟು ಜನರಿಗೆ ಇದೊಂದು ಬೇಸರ ಆದರೆ ಇನ್ನೊಂದು ಕೆಲವರಿಗೆ ಈ ಸೀರಿಯಲ್ಗೆ ಮುಕ್ತಾಯ ಆಗಿದ್ದು ಸರಿ ಇದೆ ಅನ್ನೋದು ಕೂಡ ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ದಾರೆ. ಯಾಕೆಂದರೆ 5 ವರ್ಷಗಳಿಂದ ಒಂದೇ ರೀತಿ ಕಥೆಯಿಂದ ಹೋಗ್ತಾ ಇದೆ.